ಡಿಸಿಎಂ ಸ್ಥಾನ ನೀಡಿ ಮಾದಿಗ ದಂಡೋರ ಆಗ್ರಹ. ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮಾಜ ಕಲ್ಯಾಣ ಖಾತೆ ನೀಡಬೇಕು ಎಂದು ಹಾಗೂ ರಾಯಚೂರು ವಿಧಾನ ಪರಿಷತ್ ಶಾಸಕ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮಾದಿಗ ದಂಡೋರ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟಿಸಿ ಉಪತಹಸೀಲ್ದಾರ್ ಅಂಬಾದಾಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ದಲಿತ ಮುಖಂಡರಾದ ಗುರುರಾಜ್ ಮುಕುಂದ ಮರಿಯಪ್ಪ, ಬಿಎಸ್ಪಿ ಶಿವರಾಜ್ ಉಪ್ಪಲದೊಡ್ಡಿ ಸೇರಿದಂತೆ ಅನೇಕರು ಮಾತನಾಡಿ, ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಕಾರ್ಯಕರ್ತರಿಗೆ 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ ಮತ್ತು ರಾಜ್ಯ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಪ್ರತಿ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ. ಅದರಂತೆ ಎಂಎಲ್ಸಿ ಎ ವಸಂತಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ನೀಡುವ ಪ್ರತಿಯೊಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ವರಿಷ್ಠರು ಇದನ್ನು ಮನಗೊಂಡು ಸಚಿವ ಸಂಪುಟದಲ್ಲಿ ಈ ಇಬ್ಬರಿಗೂ ಒಳ್ಳೆಯ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದ ಆಹಾರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈಗ ಸರ್ಕಾರ ಅವಮಾನ ಮಾಡಿದೆ. ಅವರಿಗೆ ಒಳ್ಳೆಯ ಖಾತೆಯನ್ನು ಕೊಟ್ಟು ಅವ್ರಿಗೆ ಗೌರವಿಸಬೇಕಾಗಿತ್ತು. ಅವರಿಗೆ ಸಮಾಜ ಕಲ್ಯಾಣ ಕೊಡಬೇಕು ಮತ್ತು ಡಿಸಿಎಂ ಕೊಡಬೇಕಂತ ನಮ್ಮ ಒತ್ತಾಯ. ಯಾಕಂದರೆ ಬಂಧುಗಳೇ, ಈ ಹಿಂದೆ ಹಲವಾರು ಜನ ಹೇಳಿದ್ದಾರೆ, ಏನಾದರೂ ಮಾಡುವಾಗ ಉಪಮುಖ್ಯಮಂತ್ರಿ ಮಾಡಿ ಅವರು ಇದುವರೆಗೆ ಖರ್ಚು ಮಾಡಿ ಯಾರಿಗೆ ಅವಕಾಶ ಬಂದವರಿಗೆ ಕಂಪನಿ ಕಾಲೇಜವರು ಜಾಗ ಮಾಡ್ಕೊಂಡು ಸಮಾಜಕ್ಕೆ ಅನ್ಯಾಯ ಮಾಡ್ತಾ 70 ವರ್ಷ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ನಡೆಯೋದಿಲ್ಲ. ಪ್ರತಿ ಸ್ಥಾನ ನಮ್ಮ ಮುನಿಯಪ್ಪರಿಗೆ ಕೊಡದೆ ಹೋಗಿದ್ರೆ ಸಮಾಜ ಕಲ್ಯಾಣ ಅಥವಾ ಡಿಸಿಎಂ ಕೊಡ್ಬೇಕಂತ ಒತ್ತಾಯ ಅವಾಗ ಬಿಟ್ಟಿವಿ. ಈ ರಾಜ್ಯದಾದ್ಯಂತ ಓಟ ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕಪಟ್ಟ ಕಲ್ಪಿಸಿದ ಹೇಳ್ಬೋದು. ಮಾದಿಗ ಸಮುದಾಯದ ಮಾನ್ಯ ಸಚಿವರಿಗೆ ಮತ್ತು ಎಂಎಲ್ಸಿ ಆದಂಥ ವಸಂತಕುಮಾರ್ ಅವರಿಗೆ ಒಂದು ಸಚಿವ ಸಂಪುಟ ಕಳೆದ ಬಾರಿ 3ನೇ ತಾರೀಕಿಗೆ ಏನು ಈ ಸರ್ಕಾರ ಮಾತು ಕೊಟ್ಟಿತ್ತು, 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಮಾದಿಗ ಸಮುದಾಯಕ್ಕೆ ಮಾತು ಕೊಟ್ಟಂಥ ಸರ್ಕಾರ ಮಾತು ಕಟ್ಟಿದೆ. ಏನಪ್ಪ, ಕಳೆದ ಬಾರಿ 2023ರಲ್ಲಿ ಕೊಟ್ಟಂಥ ಒಂದು ಒಳ ಮೀಸಲಾತಿಗೆ ಒಂದು ಚರ್ಚೆಗೆ ಕ್ಲಾಸ್ ಆದಂಥ ಆ ಒಂದು ಒಳ ಮೀಸಲಾತಿ ಇನ್ನುವರೆಗೂ ನಮಗೆ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ನಮ್ಮ ಪಾಲು ನಮಗೆ ಅದೇ ರೀತಿಯಾಗಿ ಏನಪ್ಪ, ದಲಿತರ ಒಂದು ಕೂಗು, ದಲಿತರ ಸಿಎಂ ಆಗ್ಬೇಕಂತ ಹೇಳ್ತಾರೆ. ಯಾವಾಗ ಸರ್ಕಾರ ತನ್ನಷ್ಟಕ್ಕೆ ತಾನೇ ಹಿಡಿತಂತಂದಾಗ ದಲಿತರನ್ನು ಎತ್ತಿಕೊಳ್ತಾರೆ. ದಲಿತರ ವೋಟ್ ಬ್ಯಾಂಕಿಂಗ್ ಮಾತ್ರ ಕಾಂಗ್ರೆಸ್ ಸೀಮಿತವಾಗಿದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಪ್ಪ ಅಂತಂದರೆ, ಕಳೆದ ಬಾರಿ 23 ಚುನಾವಣೆಯಲ್ಲಿ ದಲಿತರ ಓಟು ನಿಷ್ಫಲವಾಗಿ ಕಾಂಗ್ರೆಸ್ಗೆ ಸ್ಪಷ್ಟವಾದಂಥ ಬಹುಮತ ಕೊಟ್ಟರು. ಇವತ್ತಿಗೂ ಕೂಡ ಹೈಕಮಾಂಡು ಯಾವಾಗ ಮಾತುಕತೆ ಒಪ್ಪಂದದಲ್ಲಿ ದಲಿತರ ಸಿಎಂ ಮಾಡಬೇಕಂತೇಳಿ ಕಳೆದ ಬಾರಿ ಮಾಧ್ಯಮದ ಮುಖಾಂತರ ಬರೀ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕಾಂಗ್ರೆಸ್ ಏನಪ್ಪ, ಕಳೆದ ಬಾರಿ ಸಿದ್ದರಾಮಯ್ಯರು ಇಳಿತಾರೆ 2.5 ವರ್ಷದಲ್ಲಿ ಅಂದಾಗ ದಲಿತರು ಸಿಎಂ ಆಗಬೇಕು, ನಮ್ಮದು ಮಾಧ್ಯಮದಲ್ಲಿ ಸಿಎಂ ಆದರೆ ಮುನಿಯಪ್ಪರಾಗ್ತಾರೆ, ಇಲ್ಲ ಪರಮೇಶ್ವರ್ ಆಗ್ತಾರೆ ಅನ್ನೋದು ಇವರ ಒಂದು ಕಾಂಗ್ರೆಸ್ನ ಮಾತು. ಒಳಸಂಚು ಹೂಡಿ ನಮ್ಮವರಿಗೆ ದಲಿತರಿಗೆ ಎಕ್ಸ್ಪ್ರೆಸ್ಲೆಟ್ ಆಗಿ ದಲಿತರಿಗೆ ಅನ್ಯಾಯ ಆಗ್ತದಂದರೆ ಯಾರೂ ಕೂಗೆತ್ತಲ್ಲ. ಬರೇ ದಲಿತರ ಓಟ್ ಬೇಕು. ದಲಿತರ ಓಟಿಗೋಸ್ಕರ ನಿಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ದಲಿತರನ್ನು ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರ ಯಾರ್ಯಾರು ಸಿಎಂ ಆಗಿದ್ದಾರೆ ಅಲ್ಲಿ ದಲಿತರಿಲ್ಲ. ಬರೀ ನಮ್ಮ ಉಪಮುಖ್ಯಮಂತ್ರಿ ಅಷ್ಟೇ. ಡೆಲ್ಲಿಯಲ್ಲಿ ಕೂಡ ನಮಗೆ ಕೇಂದ್ರದಲ್ಲಿ ಕೂಡ ಮಾನ್ಯ ಜಗಜೀವನರಾವ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದರು. ಅವತ್ತಿನ ಕೂಡ ನಮ್ಗೆ ಉಪ ಪ್ರಧಾನಮಂತ್ರಿ ಮಾಡಿದರು. ಅಲ್ಲಿ ಕೂಡ ಅನ್ಯಾಯ ಆಯಿತು. ಇವತ್ತು ದಲಿತರಿಗೆ ಸಿಗಬೇಕಾದಂಥ ಸಚಿವ ಸಂಪುಟದಲ್ಲಿ 3-4 ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಅದು ನಮ್ಮ ಮಾದಿಗ ಸಮುದಾಯದಲ್ಲಿರತಕ್ಕಂಥ ಹಿರಿಯರಾದಂಥ ನಮ್ಮ ಸಚಿವರು ಮುನಿಯಪ್ಪ ಸರ್ಗೆ ಇವತ್ತಿನ ಮನವಿ ಕೊಡೋ ವಿಚಾರ ಏನಪ್ಪ ಅಂದರೆ, ಮಾದಿಗ ಸಮುದಾಯದ ಅತ್ಯಂತ ಹಿರಿಯರಾದಂಥ ಕೆಎಚ್ ಮುನಿಯಪ್ಪ ಸಾಹೇಬರು ಸತತವಾಗಿ 7 ಬಾರಿ ಕೇಂದ್ರ ಸಂಸದರಾಗಿ ಮತ್ತು ಅದರಲ್ಲಿ 10 ವರ್ಷ ಸಚಿವರಾಗಿ ಕೆಲಸ ಮಾಡಿ ಮತ್ತೆ ಈ ರಾಜ್ಯ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ.
ಅವರಿಗೆ ಇರುವಂಥ ವಯಸ್ಸು ನೋಡಿದರೆ ನಮಗೆ ಭಾಳ ನೋವು ಅನಿಸ್ತಿದೆ. ಯಾಕಪ್ಪ ಅಂದರೆ ಮಾಜಿ ಮುಖ್ಯಮಂತ್ರಿ ಮಗ ಆದಂಥ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಗನಿಗೆ ದೊಡ್ಡ ಖಾತೆ ಕೊಡ್ತಾರೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರು ಕೂಡ ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತಾರೆ. ಇದರಲ್ಲಿ ನಮ್ಮ ಸಮುದಾಯಕ್ಕೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಇಡೀ ಸಮುದಾಯಕ್ಕೆ ರಾಜ್ಯದಲ್ಲಿ ಅನ್ಯಾಯವಾಗಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಮುನಿಯಪ್ಪ ಸಾಬರಿಗೆ DCM ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎರಡೂ ಕೊಡಬೇಕಂತೇಳಿ ನಮ್ಮ ಒತ್ತಾಯ. ಜೊತೆಗೆ RV ತಿಮ್ಮಾಪುರ ಸಾಬರಿಗೆ ಕೂಡ ಒಳ್ಳೆಯ ಖಾತೆ ಕೊಡಬೇಕು. ಜೊತೆಗೆ ಮೂರನೇದು H ಅಂಜನೇಯ ಸಾಬರಿಗೆ MLC ಮಾಡಿ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮುದಾಯದ ಬೇಡಿಕೆ. ಮುಂದಿನ ದಿನಗಳಲ್ಲಿ ಇವೆ ನಮ್ಮ ಬೇಡಿಕೆಗಳು ಏನಾದರೂ ಸರ್ಕಾರ ವಿಫಲಗೊಳಿಸಿದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ತುಂಬ ಮಾದಿಗರ ಹೋರಾಟ ಮಾಡಬೇಕಾಗ್ತದೆ. ಈ SC ಸಮುದಾಯದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವವರು ಯಾರಪ್ಪ ಅಂದರೆ ಅದು ಮಾದಿಗ ಸಮುದಾಯ. ನಮಗೆ ಅನ್ಯಾಯ ಆಗಿದೆ, ನಮ್ಮ ಪಾಲನ್ನು ನಮಗೆ ಕೊಡಿ, ನಮಗೆ 3 ಸಚಿವ ಸ್ಥಾನ ಕೊಡು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಈ ವೇಳೆ ತಾಲೂಕಾ ಅಧ್ಯಕ್ಷ ಚಿಕ್ಕೋರಪ್ಪ ತುರ್ವಿಹಾಳ್, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಹತ್ತಿಗುಡ್ಡ, ಪ್ರಧಾನ ಕಾರ್ಯದರ್ಶಿ ಎಮ್ನೂರು ಬಸಾಪುರಕ್ಕೆ, ಸಹ ಕಾರ್ಯದರ್ಶಿ ಹನುಮೇಶ್ ದುಮತಿ, ಕೃಷ್ಣಪ್ಪ ಮಾರುತಿ, ವೆಂಕಟೇಶ್ ಬೋವಿ, ಶರಣಪ್ಪ ಹಂಚನಾಳ್, ಮುದುಕಪ್ಪ ಟೇಲರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸರಾಜ್ ಪುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.